ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ವಿಡಿಯೋ ಅಂದರೆ ಎಷ್ಟು ನಾನು ಹೆಂಗೆ ಪಾರಿವಾಳ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಂಗೆ ನಿಮಗೂ ತೋರಿಸ್ತೀನಿ. ಈ ವಿಡಿಯೋನ ನಾನು ಹೋದ ಭಾನುವಾರ ಮಾಡೋಣ ಅಂತಿದ್ದೆ, ಅದು ಆಗಿಲ್ಲ. ಆಮೇಲೆ ಗೌರಿ ಹಬ್ಬ ಇತ್ತು, ಲಕ್ಷ್ಮೀ ಹಬ್ಬ ಇತ್ತಲ್ಲ, ಅವಾಗೂ ಮಾಡೋಣ ಅಂತ ಇದ್ದೆ, ಅವಾಗಲೂ ಆಗಿಲ್ಲ. ಅದಕ್ಕೆ ಇವತ್ತು ಭಾನುವಾರ ಬೇರೆ ಅಲ್ವಾ, ಬೆಳಗ್ಗೆನೇ ಮಾಡ್ಬಿಡೋದ ಅಂತ ಇದ್ದೀನಿ. ಆಮೇಲೆ ಸಾಯಂಕಾಲ ಎಲ್ಲೋಯ್ತೀನೋ ಏನೋ ನನಗೆ ಗೊತ್ತಿಲ್ವಲ್ಲ. ಅದಕ್ಕೆ ಯಾರು ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ. ಆಗ ಆ ವಿಡಿಯೋ ಬೇಗ ನೋಡಿ ಇನ್ಫಾರ್ಮೇಷನ್ನ ಕರೆಕ್ಟ್ ಮಾಡ್ಬೋದು. ವ್ಯೂಸ್ ಜಾಸ್ತಿ ಹೋಯ್ತಾ ಇಲ್ಲ, ನೋಡೋರು ಹಂಗೆ ಸ್ವಲ್ಪ ಶೇರ್ ಮಾಡಿ ಫ್ರೆಂಡ್ಸ್. ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಸ್ವಲ್ಪ ಶೇರ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ವ್ಯೂಸೇ ಹೋಯ್ತಿಲ್ಲ 100. ನಾನು ಈಗ 17 ದಿವಸ ಆಯ್ತಲ್ಲ ವೀಡಿಯೋ ಬಿಟ್ಟು, ಅದ್ರಲ್ಲಿ ಯಾವುದೂ ಒಂದು 100 ಹೋಗೇ ಇಲ್ಲ. ಬರೀ 3 ವೀಡಿಯೋ ಹೋಗಾಯ್ತು ಅಷ್ಟೇ. 100 ವ್ಯೂಸು, ಇನ್ಯಾವುದು ಹೋಗೇ ಇಲ್ಲ. ಬರೀ 50-40 ಹಂಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಬನ್ನಿ, ಎಲ್ಲ ಛತ್ರಿ ಎಲ್ಲ ಎತ್ತಿ ಇಕ್ಕದ. ಛತ್ರಿ ಇಕ್ಕದ ಫಸ್ಟು. ಸಪೋರ್ಟ್ ಮಾಡ್ತಿಲ್ಲ. ಈ ವಿಡಿಯೋ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಛತ್ರಿ ಎಲ್ಲ ಇಕ್ಕಾಯ್ತು. ಈಗ ಅಕ್ಕಿಗಳನ್ನೆಲ್ಲ ಒಂದೊಂದಾಗಿ ತಗೊಂಡು ಬರೋದ. ನೋಡಿ ಏನಪ್ಪ, ಗೋಲ್ಡ್ ಮುಚ್ಚಿದ್ದೀನಿ ನೈಟ್ ಮುಚ್ಚಿದ್ದು. ಈಗ ಒಂದು 7:30 ಹಂಗೆ ಎದ್ದು ಮೇವು ಹಾಕಿದ್ದೆ, ಇದ್ರ ಜೊತೆಗೆ ಮಾತ್ರ. ಇನ್ನು ಯಾವುದಕ್ಕೂ ಹಾಕಿಲ್ಲ. ಪಟ ನೋಡಿ ಎಲ್ಲ ಐತೆ, ಅದು ಇವತ್ತೆತ್ತಿ ಆಚೆ ಎಲ್ಲ ಬಿಡ್ತೀನಿ. ಈಗ ಫಸ್ಟು ಇದೇ ಎತ್ಕೊಬಿಡೋದ. ಸೊ ಫ್ರೆಂಡ್ಸ್, ಯಾರ್ಯಾರು ಲೈಕ್ ಮಾಡ್ತೀರಾ ಹಂಗೆ ಶೇರ್ ಮಾಡ್ಕೊಳ್ಳಿ, ಆಗ ಸ್ವಲ್ಪ ವ್ಯೂಸ್ ಆದ್ರೂ ಬರುತ್ತೆ ಅಂತ ನಾನು. ನೋಡಿ, ಜೊತೆಲಿದ್ದಾಗ ಕಾಲು ಉಗುರುಗಳೆಲ್ಲ ನೋಡಿ ಯಾವ ಥರ ಆಗೈತೆ. ನೋಡಿ, ಕಾಲು ಉಗುರು ಎಲ್ಲ ಸ್ನಾನಕ್ಕೊಂದ್ಸಲಿ ಬಿಟ್ಟರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಮಳೆ ಬೇರೆ ಫುಲ್ಲು, ನೈಟೆಲ್ಲ ಫುಲ್ಲು ಜೋರಾಗಿ ಮಳೆ ಹೊಯ್ಯುತ್ತೆ. ಆಮೇಲೆ ಬೆಳಗಿಂದ ಒಂದು 4 ಗಂಟೆ ಒಂದು ಬಿಸಿಲು ಥರ ಇರುತ್ತೆ. ಆಮೇಲೆ 4 ಗಂಟೆ ಆದಮೇಲೆ ಫುಲ್ಲು ಮಳೆ ಬರೋ ಥರ ಇರುತ್ತೆ. ಇದು ನೋಡಿದ್ದಕ್ಕೆ ಹಾಯ್ ಫ್ರೆಂಡ್ಸ್, ನೋಡಿ ಈಗ 3 ಅಕ್ಕಿ ಬಿಟ್ಟಿದ್ದೀನಿ, ಇನ್ನು 2 ಬಿಡೋದ. ಇಲ್ಲಿಂದ 2 ಬಿಡೋದ. ಎಲ್ಲ ಕೆಳಗೆ ಇಳಿದ್ಬಿಟ್ಟು
ಒಬ್ಬನೇ ಇದ್ದೀನಲ್ಲ, ಅದಕ್ಕೆ ಹಂಗೆಲ್ಲ ಹಿಡಿದುಕೊಂಡೆ, ಏನು ಅನ್ಕೋಬೇಡಿ. ಅದು ಛತ್ರಿಗೆ ಹೋಯ್ತು, ಇನ್ನು ಇದು ಕಳ್ಸೋದ. ಇವತ್ತು ಇದನ್ನ ಆರ್ಸ್ ನೋಡೋಣ ಏನು ಮಾಡುತ್ತೆ ಅಂತ. ಇವತ್ತು ಹಂಗೆ ಹೋಗ್ತಿ ಟವರ್ ಮೇಲೆ ಕೂರಲ್ವಾ ಅಂತ ನೋಡೋದ. ಹಾಂ, ಇವತ್ತು ಅಲ್ಲೇ ಹೋಗಿ ಡೈರೆಕ್ಟ್. ಸದ್ಯ ಕೂತಿಲ್ಲ. ಇಲ್ಲಿ ಆರ್ತೈತೆ ನೋಡೋದ ಏನು ಮಾಡುತ್ತೆ ಅಂತ. ಇದು ಡೋರ್ ಹಾಕೋಬಿಡೋದ. ಹಾಂ, ಅದು ಯಾಕೆ ಹಂಗೆ ಮಾಡತ್ತೋ ಏನೋ. ಅರೆ ಅದ್ರ ಕೆಪಾಸಿಟಿ ಐತೆ ಮಾತ್ರ ಆರಕ್ಕೆ. ಅರೆ ಆರಕ್ಕೆ ಹೋಯ್ತಿಲ್ಲ. ಈಗ ಬನ್ನಿ ಇನ್ನೇನು ಮಾಡೋಣ, ಇಳಿಸ್ಕೊಳ್ಳೋಣ. ಇಲ್ಲ ಅದೇ ಇಳಿಲ್ಲ. ಈ ಥರ ಮಾಡಿದ್ರೆ ಫುಲ್ಲು ಹೊರ್ದೋಗ್ಬಿಡುತ್ತೆ. ಸ್ಟಾರ್ಟಿಂಗು ಒಂದು ದಿವಸ ಏನಪ್ಪ, ಮೊದಲನೇ ದಿವಸ ಎಷ್ಟಾಗ ಮಸ್ತಾಗಿ ಆಡಿತ್ತು, 3 ಅವರ್ ಆಡಿತ್ತು. ಈ ದಿಕ್ಕಿಗೆ ಹೋದ್ರೆ ಆ ಕಡೆ ದಿಕ್ಕು, ಆ ಕಡೆ ದಿಕ್ಕಿಗೆ ಹೋದ್ರೆ ಈ ಕಡೆ ದಿಕ್ಕು, ಹಂಗೆ ಎಲ್ಲ ಆಡಿತ್ತು. ಆಮೇಲೆ ಇದು ಟವರ್ ಒಂದು ಜಾಗ ಹುಡ್ಕೊಬಿಟ್ಟಾಯ್ತಾ, ಫುಲ್ ಅಲ್ಲೇ ಹೆಸರೇ ಸಾಕು, ಅಲ್ಲೇ ಹೋಗಿ ಕೂತ್ಕೊಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ಕೊಟ್ಟಿದ್ದೀನಿ, ಗ್ರೂಪ್ಗೆ ಹಾಕಿದ್ದೀನಿ ಫೋಟೋ ಎಲ್ಲ. ನೋಡಿ ಮೆಸೇಜ್ ಮಾಡಿ. ನಾನು ಹಂಗೆ ಏನಪ್ಪ ಮೆಸೇಜ್ ಮಾಡ್ತೀನಿ, ಇಲ್ಲಾಂದರೆ ಕಾಲೇ ಮಾಡಿ, ಏನಾಗಲ್ಲ, ಫ್ರೀಯಾಗೇ ಇರ್ತೀನಿ ನಾನು. ನೋಡಿ ಯಾವ ಥರ ಕಿತ್ತಾಡ್ತೈತೆ. ಇನ್ನು ಅದಕ್ಕೆ ಟ್ಯೂಬ್ ಬೇರೆ ಬರ್ತೈತೆ. ನೋಡಿ ಯಾವ ಥರ ಇದು ಮಾಡ್ತೈತೆ ನೋಡಿ. ಸದ್ಯ ಆ ಕಡೆ ಕಾಂಪೌಂಡ್ಗೆ ಹೋಗಿ ಬಿದ್ದಿಲ್ಲ. ಇದು ಎದ್ದೈತೆ, ಇನ್ನು ಡೈರೆಕ್ಟ್ ಎಲ್ಲಿಗೆ ಇಳಿಯುತ್ತೆ ಬಿಡಿ, ಇನ್ನೇನು ಇದಾಗಲ್ಲ, ಎಲ್ಲೋ ಯಾವ ಕಡೆಗೂ ಹೋಗಲ್ಲ. ನೋಡಿ ಬಾಲ ಬೇರೆ ಬರ್ತೈತೆ ನೋಡೋದ. ಇನ್ನು ಅದಕ್ಕೆ ಕುರ್ಜ ಒಂದು ಇನ್ನೂ ಪಾಸ್ ಆಗಿಲ್ಲ. ಅದು ಕುರ್ಜ ಪಾಸ್ ಆದಾಗ ಇನ್ನು ಅದು ಹೆಂಗೆ ಬರುತ್ತೋ. ನೋಡಿ ಇಲ್ಲಿ ಇಳೀತು, ಇನ್ನು ಅದು ಇಳೀತು. ಅದ್ರ ಹಿಂದೆನೇ ಐತೆ. ಆ ಮಕ್ಷಿ ಒಂದು ಛತ್ರಿಗೆ ಇಳಿದ್ಬಿಟ್ರೆ ಅದು ಇಳಿಯುತ್ತೆ ಅಂತ ನಾನಿದ್ದೀನಿ. ನೀವೆರಡು ಇನ್ನೇನು ಮಾಡೋದ, ಇವೆರಡೂ ಇಳಿಸೋದ. ಇನ್ನಿದೊಂದು ಕೈಗೆ ಸಿಗಲ್ಲ ಅನ್ನತ್ತೆ, ಸಿಕ್ಬಿಡ್ತು. ಈಗ ಸ್ವಲ್ಪ ಇನ್ನು ಮೇವೇನು ಹಾಕಿಲ್ವಲ್ಲ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಓಡಾಡ್ಕೊಂಡಿರಲಿ, ಆಮೇಲೆ ಮೇವು ಹಾಕೋದ. ಮಳೆ ಒಯ್ದಿರ ನೋಡಿ ಯಾವ ಥರ ಒಯ್ದೈತೆ, ನೀರು ಹೆಂಗೆ ಕುಡ್ಕೊಂಡೈತೆ ನೋಡಿ ಇಲ್ಲಿ ಪಾಟಲ್ಲೆಲ್ಲ. ಡೈಲಿ ಒಂದು 4 ದಿವಸದಿಂದ
ಫುಲ್ ನೈಟ್ ಫುಲ್ಲು ಹುಯ್ತಾನೆ ಐತೆ, ಜೋರಾಗಿ ಮಳೆ. ಆಮೇಲೆ ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮಳೆ ಬರೋ ಥರ ಫುಲ್ಲು. ಒಳ್ಳೆ ಎಷ್ಟು 6 ಗಂಟೆ 6:30 ಥರ ಆಗೋಗುತ್ತೆ ಕ್ಲೈಮೇಟು, ಆ ಥರ ಆಗೋಗಿರುತ್ತೆ ನೋಡಿ. ಅದು ಹೆಂಗೆ ಎದ್ದೆದ್ದು ರೆಕ್ಕೆ ಬಾರಿಸ್ತೈತೆ, ಬಾರಿಸ್ಲಿ ಈ ಒಂದು ನಿಮಿಷ. ಹಂಗೆ ಎಲ್ಲ ಕಡೆ ಏನಪ್ಪ ಇಲ್ಲಿ ಪಾಟಲ್ಲಿ ಮಣ್ಣು ತಿನ್ನೋಕೆ ಹೋಗೈತೆ, ತಿನ್ನಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು. ಹಂಗೆ ಒಬ್ರು ಕಮೆಂಟ್ ಮಾಡಿದ್ರಿ, ಪಾರಿವಾಳ ಬಣ್ಣ ನೋಡಿ ಹೆಂಗೆ ಕಂಡುಹಿಡಿಯೋದು ಪಾರಿವಾಳ ಜಾತಿನ ಅಂತ. ಅದನ್ನು ಒಂದು ಯಾವಾಗ ಮಂಡೇ ಇಲ್ಲ ಟ್ಯೂಸ್ಡೇ ಮಾಡಿ ಹಾಕ್ತೀನಿ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ರಿ, ಕಮೆಂಟ್ ಮಾಡಿದ್ರು. ಆಮೇಲೆ ಮತ್ತೆ ನಿನ್ನೆ ವಿಡಿಯೋದಲ್ಲೂ ಕಮೆಂಟ್ ಮಾಡಿದ್ದೀರಾ, ಅದನ್ನ ಹಾಕ್ತೀನಿ, ಮರೆಯಲ್ಲ. ಅದು ಗೊತ್ತಿರುತ್ತಲ್ವಾ, ಆದರೆ ಇನ್ನೊಂದು ಸ್ವಲ್ಪ ಒಂಚೂರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಹೇಳಿದ್ರೆ ಇನ್ನು ನಿಮಗೆ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತಲ್ವಾ ಅಂತ. ಅರ್ಧಂಬರ್ಧ ಇನ್ಫಾರ್ಮೇಷನಲ್ಲಿ ಅಂತ ಕೇಳೋದು, ಎಲ್ಲ ಫುಲ್ಲು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಹೇಳೋದ ಅಂತ ನಾನಿದ್ದೀನಿ. ಆಮೇಲೆ ಅದು ಕಣ್ಣು ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅವ್ರು ಸಿಗ್ತಾನೆ ಇಲ್ಲ. ಯಾವಾಗಾರ ಫ್ರೀ ಆದಾಗ ಫೋನ್ ಮಾಡ್ತೀನಿ ಅಂತ ಅಂದಿದ್ದಾರೆ, ನೋಡೋದು ಅವಾಗ ಹೋಗಿ ಮಾಡೋದ. ಒಟ್ಟಿನಲ್ಲಿ ಅದು ಲೇಟಾದರೂ ಆಗುತ್ತೆ, ಆದರೆ ಪಕ್ಕ ಮಾಡಿ ಹಾಕ್ತೀನಿ. ಆದರೆ ಇದು ಪಾರಿವಾಳದ ಬಣ್ಣ ನೋಡಿ ಹಾಕೋದು ಒಂದು ಜಾತಿ ಹೇಳೋದು ಯಾವಾಗ ಮಂಡೇ ಆಗಲ್ಲ ಅನಿಸುತ್ತೆ, ಟ್ಯೂಸ್ಡೇ ವೆಡ್ನೆಸ್ಡೇ ಅವೆರಡು ದಿವಸದಲ್ಲಿ ಯಾವಾಗಾರ ಒಂದ್ಸಲಿ ಹಾಕ್ತೀನಿ. ಹಂಗೆ ಕಮೆಂಟ್ ಮಾಡ್ತಿದ್ರೆ ನನಗೂ ಒಂದು ಸ್ವಲ್ಪ ಸಂತೋಷ ಆಗುತ್ತೆ, ಕಮೆಂಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ. ಹಂಗೆ ವಾಟ್ಸಪ್ ಗ್ರೂಪು ಲಿಂಕ್ ಹಾಕಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ID ಲಿಂಕ್ ಹಾಕಿದ್ದೀನಿ. ಅಲ್ಲೂ ರವಿ ಬ್ರದರ್ ಲಾಫ್ಟ್ ಅಂತ ಇದೆ, ಅಲ್ಲೂ ಇಲ್ಲಿ ಯೂಟ್ಯೂಬಲ್ಲಿ ಏನೇನು ಶಾರ್ಟ್ಸ್ ಹಾಕ್ತೀನಿ ಅಲ್ಲೂ ಅದೇ ಹಾಕ್ತೀನಿ ಶಾರ್ಟ್ಸು ನೋಡಿ. ಅದರಲ್ಲಿ ಹೋಗಿ ಸಪೋರ್ಟ್ ಮಾಡಿ. ಅದರಲ್ಲಿ ಇನ್ನೂ ಈಗ ಸ್ವಲ್ಪ ದಿವಸ ಆಗೈತೆ ಅಕೌಂಟ್ ಓಪನ್ ಮಾಡಿ. ಅಷ್ಟೊಂದು ಏನು ಇಲ್ಲ ಫಾಲೋವರ್ಸು, ಒಂದು 14-15 ಇದ್ದಾರೆ ಅಷ್ಟೇ. ನೋಡಿ ಅದು ಯಾಕೆ ಹಂಗಾಯ್ತು, ಯಾವುದು ಜಂಗ್ಲಿ ಬಂಚ್ ಏನಪ್ಪ ರೆಕ್ಕೆ ಬಾರಿಸಿದ್ಕೆ ಗಾಬರಿ ಆಯಿತು ನೋಡಿ. ಹೋದ್ರೆ ಎಲ್ಲ ಹೊಂಟೋದು. ಈಗ ಪಟಾನು ತಗೊಬರೋದು ಆಚೆ, ಒಂಚೂರು ಲೈಟಾಗಿ ಬಿಸಿಲು ಬರ್ತೈತೆ. ಆಮೇಲೆ ರಾಗಿನೂ ಹಾಕೋದ, ಬನ್ನಿ. ಎಲ್ಲ ಅಲ್ಲಿ ಹೊಂಟೋದು. ಈಗ ಫಸ್ಟ್ ಬಾಗಿಲು ಹಾಕೋಬಿಡೋದ. ನೋಡಿ ಎಲ್ಲ ಎಲ್ಲೋ ಕುತ್ಕೊಬಿಟ್ಟೈತೆ. ಇದು ಎತ್ಕೊಂಡು ಹೋಗೋದ, ಸ್ವಲ್ಪ ಆಚೆ ಬಿಡೋದ ಸುಮ್ಮನೆ. ಆಮೇಲೆ ಗೂಡೂರೊಳಗೆ ಬಿಟ್ಟರೆ ಗೂಡೊಳಗೆ ಬಿಟ್ಟರೆ ಸ್ವಲ್ಪ ಅದೇ ವಾಸನೆ ಇರುತ್ತಲ್ಲ, ಅದಕ್ಕೆ ಇಲ್ಲಿ ಬಿಡೋದ. ರಾಗಿ ತೊಗೊಂಡೋಗ್ತೀನಲ್ಲ, ರಾಗಿ ಈಗಲೇ ತೊಗೊಂಡೋಗೋಣ ಬೇಡವಾ? ನೋಡಿಲ್ಲ, ಇಲ್ಲೂ ಬಂದು ಮಣ್ಣು ತಿಂತೈತೆ. ನೋಡಿ ಇದು ಎಲೆ ತಿಂತಾಯ್ತೋ ಇಲ್ಲ ಸುಮ್ಮನೆ ಕಿತ್ತಾಗ್ತಾಯ್ತೋ ಗೊತ್ತಾಗ್ತಿಲ್ಲ. ಒಂದ್ಸಲಿ ಫೋನು ಏನಪ್ಪ ಫುಲ್ ಹೈ ಕ್ವಾಲಿಟಿಗೆ ಬಂದ್ಬಿಡುತ್ತೆ ಕ್ಯಾಮ್ರಾ, ಇನ್ನೊಂದ್ಸಲಿ ಫುಲ್ಲು ಕಮ್ಮಿ ಕ್ವಾಲಿಟಿಗೆ ಬರುತ್ತೆ, ಇನ್ನೊಂದ್ಸಲಿ ಒಂದೊಂದು ಥರ ಇರುತ್ತೆ ಫೋನು ಕ್ಯಾಮ್ರಾದು. ನೋಡಿ ಪಟನು ಏನಪ್ಪ ಗೋಡೆ ಕುಗ್ತೈತೆ, ಅಲ್ಲೆಲ್ಲ ಕುಗ್ತಿದ್ವಲ್ಲ ಗೋಡೆ, ಅದು ನೋಡ್ಕೊಬಿಟ್ಟು.
ನೋಡಿ ಇಲ್ಲಿ ಬಕೆಟಲ್ಲಿ ನೀರು ಐತೆ, ಇಲ್ಲಿ ಬಂದು ಇದೈತೆ. ರಾಗಿ ಇನ್ನೂ ಸ್ವಲ್ಪ ಹೊತ್ತು ಬಿಡಿ ಇದರಲ್ಲಿ ಏನಾಗಲ್ಲ. ಮಧ್ಯಾಹ್ನ ಟೈಮ್ ಆಗಿರೋ ಒಂದು ಸ್ವಲ್ಪ ಅನ್ನ ಸಾರು ಏನಾರ ಒಂದು ಆಗ್ತಿದ್ದೆ. ಇನ್ನು ಈಗ ಬೆಳಗ್ಗೆ ಅಲ್ವಾ, ಇನ್ನು ಏನು ಅಡುಗೆನೇ ಮಾಡಿಲ್ಲ. ಅಡುಗೆ ಮಾಡಿದರೆ ಹಾಕ್ಬೋದಿತ್ತು. ಇನ್ನು ಈಗ ಎಷ್ಟು 9:15 9:15 ಆಗೈತೆ ಅಷ್ಟೇ. ಇನ್ನು ಅಷ್ಟೊಂದೇನು ಜಾಸ್ತಿ ಏನಾಗಿಲ್ಲ. ಅದಕ್ಕೆ ಇಲ್ಲ ಜೋಳ ರಾಗಿ ಹಾಕ್ಬಿಡೋಣ ಅಂತ ಒಂದು 5 ನಿಮಿಷ ಜೋಳ ಹಾಕೋದ ಬನ್ನಿ. ಆಮೇಲೆ ಇದು ರಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಜೋಳ ಹಾಕೋದ. ಇಲ್ಲಾಂದರೆ ಬರೀ ಜೋಳ ತಿನ್ಕೊಬಿಟ್ಟು ರಾಗಿ ತಿನ್ನಲ್ಲ, ಅದಕ್ಕೆ. ನೋಡಿ ಈಗ ತಿಂತಾಯ್ತಾ, ಹಿಂಗೆ ತಿಂತಿದ್ರೆ ಡಿಸ್ಟರ್ಬೇ ಮಾಡಬೇಡಿ. ಆಮೇಲೆ ಸುಮ್ಮನೆ ನಾನು ಕರೆದ್ರೆ ರಾಗಿ ತಿನ್ನಲ್ಲ. ಆಮೇಲೆ ಮತ್ತೆ ಅದಕ್ಕೆ ತುಳಿಯೋಕ್ಕೆ ಅಂತ ಆಟ ಆಡ್ಸುತ್ತೆ. ಅದು ಸುಮ್ಮನೆ ಅದಕ್ಕೆ ಡಿಸ್ಟರ್ಬ್ ಮಾಡೋದಂತ ನಾನು ಹಿಂಗೆ ಬಿಟ್ಟಿದ್ದೀನಿ. ಈಗ ಬನ್ನಿ ರಾಗಿ ಎತ್ಕೊಳ್ಳೋದ. ಹಂಗೆ ಪಟ ಇಲ್ಲೈತೆ, ಅದೂ ಹಂಗೆ ಅಲ್ಲಿಗೆ ಎತ್ಕೊಂಡು ಹೋಗೋದ. ಜೋರ ಹಾಕೊಳ್ಳೋದ ಸುಮ್ಮನೆ. ಆಮೇಲೆ ಒಳಗೊಂಡು ಹೋಗ್ಬೇಕಷ್ಟ. ಈಗ ನೋಡಿ ಕರೆದಿದ ತಕ್ಷಣ ಹಿಂಗೆ ಬರ್ತವೆ. ಬಾ ಬಾ ಆವ್ ಆವ್ ಬಾ ಆವ್ ಆವ್ ಬಾ. ನೋಡಿ ಹೆಂಗೆ ಓಡ್ಬಂಬರ್ಟ ರನ್ನಿಂಗ್. ನೋಡಿ ಕರೆದಿದ ತಕ್ಷಣ ನೋಡಿ ಅದಕ್ಕೆ ಡಿಸ್ಟರ್ಬ್ ಮಾಡ್ತೈತೆ. ಬಾ ಆವ್ ಬಾ, ಅದು ನೋಡಿ ಬಾ ಆವ್ ಆವ್ ಆವ್. ನೋಡಿ ಆ ಹೆಣ್ಣು ಬಂದರೆ ಆ ಹೆಣ್ಣು ಅದು ಬರುತ್ತೆ, ಇಲ್ಲಾಂದರೆ ಯಾವುದು ಬರಲ್ಲ. ಅದಕ್ಕೆ ಇದನ್ನ ಪಳಗಿಸ್ಬೇಕು. ಪಳಗ್ತಾನೆ ಇಲ್ಲ ಮನೆ ಏನಪ್ಪ ಇದಕ್ಕೆ ಕೂರಕ್ಕೆ. ನೋಡಿ ತಿಂತೈತೆ, ತಿನ್ನಲಿ. ನಾನು ಸೈಡ್ ಹೊರ್ಟೋಗೋದ. ನೀವು ಪಟ್ಟನ ಎತ್ಕೊಳ್ಳೋದ ಸುಮ್ಮನೆ, ಇನ್ನೇನು ಮಾಡುತ್ತೆ. ಆದ್ರೂ ಇದು ಫುಲ್ ಇಲ್ಲ ಎಲ್ಲ ಓಡಾಡುತ್ತೆ. ನೋಡಿ ನೀವೇ ನೋಡ್ತಿದ್ದೀರಾ. ನಾನು ನೋಡಿ ಇಲ್ಲೊಂದು ಕಾಗೆ ಐತೆ. ಹುಷಾರಾಗಿ ಬಿಟ್ಟಾಗ ನೋಡ್ಕೊಳ್ಳಿ, ಹುಷಾರಾಗಿ ಫುಲ್ ಜಪಾನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದರೆ ಅಷ್ಟೇ ನಿಮ್ಮದು ಪಟ್ಟ. ನೋಡಿ ಹಿಂಗೆ ಬಿಟ್ಟಾಗ ಅದು ಏನೋ ತಿಂತಾಯ್ತಲ್ಲ ಅಂತ ಅದು ಟ್ರೈ ಮಾಡುತ್ತೆ. ನೆಲ ಕೊಕ್ಕಿ ನೋಡಿ ರಾಗಿ ಎತ್ತಕ್ಕೆ. ಒಳಗೆ ಇದ್ರೆ ಏನಪ್ಪ ಸ್ಮೆಲ್, ಒಂದೊಂದು ಸ್ಮೆಲ್ಲಿಗೆ ಇದಾಗ್ಬಿಡುತ್ತೆ, ಸುತ್ತೋಗ್ಬಿಡ್ತವೆ. ಇಲ್ಲ ಅಂದರೆ ಹುಳ ಆಗೋಗುತ್ತೆ. ಬಿಸಿಲು ಬೇರೆ ಬಂತು ನೋಡಿ, ಬಿಸಿಲು ಹೊಡಿತೈತೆ. ಅದೇ ಏನಪ್ಪ ಬ್ರೆಡ್ ಲಾಸ್ ಆಗಿ ಫುಲ್ ರೆಕ್ಕೆಗಳೇ ಔಸ್ಟ್ ಆಗೋಕೈತೆ. ಒಂದು ರೆಕ್ಕೆನೂ ನೀಟಾಗಿ ಬಂದಿಲ್ಲ. ಈಗ ಕಡಲೆಕಾಳು ತಿನ್ನಿಸ್ತಾ ಇದ್ದೀನಿ, ಏನಾಗುತ್ತೋ ಇನ್ನು. ಒಟ್ಟಿನಲ್ಲಿ ಬಿಡೋಕ್ಕಾಗಲ್ಲ ಇದು ಫುಲ್ಲು ಎಲ್ಲ. ಒಂದು ಹಸ್ತ ಆದಮೇಲೆ ಬಿಡೋಕ್ಕಾಗತ್ತೆ ಪಟನ, ಅಷ್ಟು ಗಂಟ ಬಿಡೋಕ್ಕೆ ಆಗಲ್ಲ. ನೋಡಿ ಅವೆರಡು ಅದೇ ಎಷ್ಟು ರೋದಿಸ್ತಾಯಿದ್ದು ನೋಡಿ ಆ ಎಣ್ಣೆಗೆ. ಪಾಪ ಇಲ್ಲಿ ಮರಿ ಐತೆ, ಇವಾಗ ತಿನ್ಸೋಕ್ಕೆ ನೀಟಾಗಿ ಆಯ್ತಿಲ್ಲ ಅದು ಕೈಯಲ್ಲಿ.
ಆದರೂ ಇನ್ನೊಂದು ಜೊತೆ ಬೇಕು. ಒಂಥರ ಪಾರಿವಾಳ ಲೈಫೇ ಒಂಥರ ಬೆಸ್ಟ್ ಇರುತ್ತೆ. ಯಾವುದ್ಯಾವುದಕ್ಕೂ ಹೆಣ್ಣಿಗೆ ಇದು ಮಾಡೋದು, ಬ್ರೀಡ್ ಆಗೋದು. ಹೆಣ್ಣಿಲ್ಲ ಅಂದರೆ ಇಲ್ಲಿ ಗಂಡಿದ್ದಿಲ್ಲ, ಈ ಧೂಮ ಹೆಣ್ಣಿಗೆ ಒಂದ್ಸಲಿ ಬ್ರೀಡ್ ಮಾಡುತ್ತೆ, ಈ ಮಕ್ಷಿಗೆ ಒಂದ್ಸಲಿ ಮಾಡೈತೆ, ಆಮೇಲೆ ಇನ್ನೊಂದು ಇದ್ದಿದೆಯಲ್ಲ ಇದಕ್ಕೂ ಮಾಡ್ತೈತೆ. ಅದೇ ಇದು ಅಕ್ಕಿ ಬಗ್ಗೆ ಅಷ್ಟು ಮಸ್ತಿಲಿಲ್ಲ ಅದೂ. ಇಲ್ಲ ಅಂದರೆ ಮಸ್ತಿಲಿದ್ರೆ ಅದು ಮಾಡಿಸ್ಕೊಬಿಡ್ತಿತ್ತು ಬ್ರೀಡು. ಈ ಪಟ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಅವತ್ತಿಂದನೂ. ಇದು ಯಾವ ಥರ ಬರುತ್ತೆ, ಅಪ್ಪನ ಮೇಲೆ ಬರುತ್ತಾ ಅಮ್ಮನ ಮೇಲೆ ಬರುತ್ತಾ ಅಂತ ಕಮೆಂಟ್ ಮಾಡಿ ನೋಡೋದ. ನೋಡಿದ್ದೀರಾ? ನೋಡಿದ್ರಿ ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ ನೋಡಿ, ಅಪ್ಪನ ಮೇಲೆ ಬರುತ್ತಾ ಅಮ್ಮನ ಮೇಲೆ ಬರುತ್ತಾ ಅಂತ ಎಲ್ಲ ಕಮೆಂಟ್ ಮಾಡಿ ನೋಡೋದ. ಅಪ್ಪ ಆದರೆ ಮೇಲ್ ಅಂತ ಹಾಕಿ, ಅಮ್ಮ ಆದರೆ ಫೀಮೇಲ್ ಅಂತ ಹಾಕಿ ನೋಡೋಣ. ಅವೆರಡಲ್ಲಿ ಓದೋ ಅಷ್ಟೇ ನೋಡಿ. ಅದು ಪಟ ಅವ್ರ ಅಪ್ಪ ಅಮ್ಮನ ಹತ್ರ ಹೋಯ್ತೈತದೆ, ಅದೇ ತಿನ್ನಿಸುತ್ತಲ್ಲ, ಅದಕ್ಕೆ ಅಲ್ಲಿ ಹೋಯ್ತೈತೆ. ಅದೇ ಒರಿಜಿನಲ್ ಅಪ್ಪ ಅಮ್ಮ ಎಲ್ಲಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಯಾವ ಥರ ಓಡಾಯ್ತೈತೆ. ಐಶ್ ನೋಡಿ, ಅದು ಜಂಗ್ಲಿ ಬಂದು ಹಾಳು ಮಾಡ್ತೈತೆ. ನೋಡಿ ಹೋಯ್ತು. ಅಷ್ಟು ಆರಾಮಾಗಿ ನಿಂತಿದ್ದ ಅಕ್ಕಿಗಳು ಹಾಳು ಮಾಡಿಬಿಟ್ಟು ಹೊಂಟೋಯ್ತು ನೋಡಿ. ಸೊ ಫ್ರೆಂಡ್ಸ್, ಇರಿ ಒಂದು ನಿಮಿಷ ಹಂಗೆ. ಸೊ ಫ್ರೆಂಡ್ಸ್ ನೋಡಿ, ಏನಪ್ಪ ರಾಗಿ ಬೆಳಗ್ಗೆ ಹೊತ್ತು ಮೇವು ಹಾಕಿಲಿಲ್ವಲ್ಲ ನೋಡಿ, ಎಲ್ಲ ಖಾಲಿ ಮಾಡ್ಕೊಬಿಟ್ಟೈತೆ. ಅದು ನೋಡಿ ಈಗಲೂ ಹಿಂಗೈತೆ. ಆ ಪಾಟ್ ಮೇಲೆ ಹಾರಕ್ಕೆ ಹೋಗ್ತೈತೆ. ನಾನು ಆ ಕಡೆ ತಿರುಗಿಸ್ದಾಗ ಹಾರಕ್ಕೆ ಹೋಗಿತ್ತು. ಯಾಕೆ ಬ್ಲ್ಯಾಕ್ ಕಾಣಿಸ್ತೈತೆ ಗೊತ್ತಾಗ್ತಾನೆ ಇಲ್ಲ ನೋಡಿ. ಎಷ್ಟು ಕತ್ತೆತ್ತು ನೋಡ್ತೈತೆ ಅಲ್ಲಿ ಮೇಲೆ ಹೋಗೋಕ್ಕೆ. ಮೇಲೆ ಹೋದ್ರೆ ಸುಮ್ಮನೆ ಕೂರುತ್ತೆ ನೋಡಿ. ಆರಾಮಾಗಿ ಓಡಾಡ್ಕೊಂಡು ಐತೆ. ಇನ್ನಿಲ್ಲಿ ರಾಗಿನೂ ಖಾಲಿ ಆಗೈತೆ. ಫುಲ್ ತಿನ್ನಲಿಲ್ಲ. ಆಮೇಲೆ ಸುಮ್ಮನೆ ಆಮೇಲೆ ಹಾಕ್ಬೇಕಾದ್ರೆ ಹಾಕಕ್ಕೆ ಹೋಗಿ ಡಿಸ್ಟರ್ಬ್ ಆದರೆ ಎಲ್ಲ ಹೊಂಟೋಯ್ತವೆ. ತಿನ್ನಲಿ ಫುಲ್ಲು ಆರಾಮಾಗಿ. ನೋಡಿ, ಇದು ಮೇಲೆ ಹೋಗ್ತೈತೆ ನೋಡ್ತೈತೆ. ನಾನೇ ಮೇಲೆ ಇಕ್ಬಿಡೋದ ಸುಮ್ಮನೆ. ತಿನ್ನ ಏಯ್ ಇರೋ ಪಕ್ಕಡೆಗೆ ಹೊಂಟೋಯ್ತೀನಿ. ಆಮೇಲೆ ಸುಮ್ಮನೆ ಹಾಕ್ಬೇಕು. ನೋಡಿ ಯಾವ ಥರ ಮಾಡುತ್ತಿದ್ದು. ಇನ್ನೊಬ್ಬ ಇದ್ರೆ ಕಡಲೆಕಾಳು ತಿನ್ಸೋದೆಲ್ಲ ಮಾಡ್ತಿದ್ದೆ. ಇನ್ನೊಬ್ಬ ನಮ್ಮ ಫ್ರೆಂಡ್ ಬಂದಿಲ್ಲ, ಹಿಡ್ಕೊಂಡೆ ಕೆಳಗೆ ಬಿಡೋದ ಇದೆ ಫ್ರೆಂಡ್ಸ್. ಈಗ ಅಲ್ಲೋಯ್ತು ಅವ್ರ ಅಪ್ಪ ಅಮ್ಮ ನೋಡಿ. ಇದೋಗಿಲ್ಲ ಅಂದ್ರಿ ನೋಡಿ. ನೋಡಿ ಒಂಥರ ಸೆಂಟಿಮೆಂಟ್ ಇರುತ್ತೆ ಅಲ್ಲ ತಿನ್ಸೋಕ್ಕೆ, ಅವೇ ತಿನ್ಸುತ್ತಲ್ಲ, ಅದಕ್ಕೆ ಹೋಗ್ತೈತೆ ನೋಡಿ. ನೋಡಿ ನೋಡಿ ಸುಮ್ಮನೆ ಜಂಗ್ಲಿಗಳು ಮತ್ತೆ ಬಂದು ಇದಕ್ಕೆ
ಪ್ರಚೋದನೆ ಕೊಡ್ತೈತೆ. ಸೊ ಫ್ರೆಂಡ್ಸ್ ನೋಡಿ ಏನಪ್ಪ ಇನ್ನೂ ವಿಡಿಯೋ ಜಾಸ್ತಿ ದೊಡ್ಡದಾಗಿ ಮಾಡಿದ್ರೆ ಸುಮ್ಮನೆ ಬೋರ್ ಆಗಿಬಿಡುತ್ತೆ. ಅದಕ್ಕೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬೈ.